ಎಚ್ಚರ 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 ರದ್ದಾಗಲಿ 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 ಸಾರ್ವಜನಿಕರ ಬೇಡಿಕೆಗಳಿಗೆ ಕಿವಿಗೊಡದ ಇಲೆಕ್ಷನ್ ಕಮಿಷನ್ಗೆ ಸಾರ್ವಜನಿಕರ ಬೇಡಿಕೆಗಳಿಗೆ ಕಿವಿಗೊಡದ ಇಲೆಕ್ಷನ್ ಕಮಿಷನ್ಗೆ ರದ್ದಾಗಲಿ 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 ಚುನಾವಣಾ ಆಯೋಗಕ್ಕೆ ಚುನಾವಣಾ आयोगಕ್ಕೆ हमारे लेकर रहा वो सब नाटक है जी। जब प्यारा भालती के दामाद है हमारे भालती के रद्दागली रद्दागली चुनावणा आयोगಕ್ಕೆ ಚುನಾವಣೆ ಆಯೋಗ मतदारರ ಮತ ಕಡಿಯುವ SIR मतदारರ ಮತ ಕಡಿಯುವ SIR ಗೆ ಚುನಾವಣಾ ಆಯೋಗಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗದ ಮುಖಾಂತರ ಜನಸಾಮಾನ್ಯರ ಮತಗಳನ್ನು ಕದಿಯಲು ಪ್ರಯತ್ನ ಪಡೆದಂಥ ಕೇಂದ್ರ ಸರ್ಕಾರ SIR ಮುಖಾಂತರ ದೇಶದ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಲು ಸಿದ್ಧರಾಗಿದ್ದಂಥ ಈ ಚುನಾವಣಾ ಆಯೋಗಕ್ಕೆ ನಾವು ಧಿಕ್ಕಾರ ಸೂಚಿಸುತ್ತಾ ಇಂದು ಬೀದರ್ನಲ್ಲಿ ನಾವು ಎಲ್ಲರೂ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡಿ ಚುನಾವಣಾ ಆಯೋಗಕ್ಕೆ ಧಿಕ್ಕಾರ ಹಾಕ್ತಾ ಇದ್ದೀವಿ. SIR ಮುಖಾಂತರ ಜನಸಾಮಾನ್ಯರ ಬಡವರ ಹಾಗೂ ಮಹಿಳೆಯರ ಏನು ಮತಗಳನ್ನು ಕದಿಯುತ್ತಾ ಇದ್ದಾರೆ, ಅವರನ್ನು ವಂಚಿತರಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮುಖಾಂತರ SIR ರದ್ದು ಮಾಡಬೇಕು. SIR ರದ್ದು ಮಾಡಲ್ದೆ ಈ ಜನಸಾಮಾನ್ಯರಿಗೆ ಮತ ಸಿಗೋದಿಲ್ಲ. ಆ ಮತ ಹೋಗಿದ ನಂತರ ಜನಸಾಮಾನ್ಯರು ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಮತಗಳು ಕದಿಯಲಾಗಿದೆ, ಆ ಮತದಾರರಿಗೆ ಮತ್ತು ಸರ್ಕಾರದ ಸೌಲಭ್ಯಕ್ಕೂ ಕೂಡ ಕಸಿದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಬಡ ಜನರ ಮೇಲೆ ಇದು ಪ್ರಹಾರ ಆಗ್ತಾ ಇದೆ, ಬಡ ಜನರ ಮೇಲೆ ಅನ್ಯಾಯ ಆಗ್ತಾ ಇದೆ, ಹಾಗೂ ದೀನ ದಲಿತರ ಮೇಲೆ ಅನ್ಯಾಯ ಆಗುತ್ತದೆ, ಮಹಿಳೆಯರ ಮೇಲೆ ಅನ್ಯಾಯ ಆಗುತ್ತಿದೆ. ಈ ಅನ್ಯಾಯವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಮುಖಾಂತರ ಈ ಒಂದು ಸಂವಿಧಾನದ ವಿರೋಧ ನಡಿ ಇದು ನಾವು ಧಿಕ್ಕಾರ ಮಾಡ್ತೀವಿ. ಈ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಲು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ, ಕೇಂದ್ರ ಚುನಾವಣಾ ಆಯೋಗದ ಮುಖಾಂತರ ಇದು ನಾವು ಧಿಕ್ಕಾರ ಹಾಕ್ತೀವಿ. ಇದರ ಮುಖಾಂತರ ನಾವು ಜನಸಾಮಾನ್ಯರಿಗೆ ತಿಳಿಸಲು ಬಯಸ್ತೀವಿ. ತಾವೆಲ್ಲರೂ ಕೂಡ ಈ SIRದ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ತಮ್ಮ ಮತಗಳನ್ನು ಹೋಗಲಾರ್ದಂತೆ ತಾವು ನೋಡ್ಕೊಳ್ಬೇಕು ಅಂತೇಳಿ ವಿನಂತಿಸುತ್ತೇವೆ. ಸರ್, ಮೊದಲು SIR ಆಗಿತ್ತು, ಯಾಕೆ ಈ ಸರಿ ಇಷ್ಟು ವಿರೋಧ ಮಾಡಕ್ಕೆ? ಮೊದಲ ಎಲ್ಲರೂ ಕನ್ಫ್ಯೂಸ್ ಇದ್ದಾರೆ. ಮೊದಲು SIR ಆಗಿತ್ತು ಅಂಥೇಳಿ 1952ರಿಂದ ಇಲ್ಲಿವರೆಗೆ 4-5 ಸಲ SIR ಆಗಿದೆ. SIR ಆಗಿಲ್ಲ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆ. ಸ್ಪೆಷಲ್ ಎಂದೂ ಇದ್ದಿಲ್ಲ. ಮತಗಳನ್ನು ವಂಚಿತರಾಗಿ ಮಾಡೋದಂಥ ಸಾಧ್ಯ ಈ ಒಂದು 4 ಸಲ ಏನು ಮಾಡಿದ್ದಾರೆ ಅದು ಎಂದೂ ಆಗಿಲ್ಲ. ಮತ ಸೇರ್ಪಡೆ ಒಂದು ಮಾಡೋಂಥ ಅಭಿಯಾನ ಆಗಿದೆ. ಮೊದಲೆಲ್ಲ ಆಗಿದ್ದೇನಂದ್ರೆ ಯಾರೂ ಮತಗಳಿಂದ ವಂಚಿತರಾಗಬಾರ್ದು ಅಂಥೇಳಿ ಬಡ ಜನರದು ಯುವಕರದು ಎಲ್ಲ ಮತಗಳನ್ನು ಸೇರಿಸುವಂಥ ಕೆಲಸ ಆಗಿದೆ ವಿನ ಮತಗಳಿಂದ ತೆಗೆದು ಹಾಕೋದಂಥ ಕೆಲಸ ಎಂದೂ ಆಗಿಲ್ಲ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಆದ್ದರಿಂದ ಇವರು ಮತ ತೆಗೆದು ಹಾಕ್ತಾ ಇದ್ದಾರೆ. ಈಗಾಗಲೇ ಸುಮಾರು 12 ಕೋಟಿ ಮತದಾರರನ್ನು ತೆಗೆದು ಹಾಕಿದ್ದಾರೆ. ಆದ್ದರಿಂದ ನಾವು ಇದರ ವಿರೋಧ ಮಾಡ್ತಾ ಇದ್ದೀವಿ. ಮತಗಳು ಸೇರಿಸೋಕೆ ನಾವು ಸಹಾಯ ಮಾಡ್ತೀವಿ, ಸಹಕಾರ ಮಾಡ್ತೀವಿ. ಆದರೆ ಮತಗಳಿಂದ ವಂಚಿತರಾಗೋದಕ್ಕೆ ನಾವು ಸಹಕಾರ ಕೊಡೋದಿಲ್ಲ. ಈ ದೇಶದಲ್ಲಿ ನಾವು ಮೊದಲು ನಾವು ಸರ್ಕಾರವನ್ನು ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಆರಿಸಿಕೊಳ್ಳುವಂಥ ಹಕ್ಕು ಪ್ರಜೆಗಳಿಗಿತ್ತು. ಆದರೆ ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ, ಎಂಥ ಪ್ರಜೆಗಳು ನಮಗೆ ಬೇಕು ಅಂತಕ್ಕಂಥದ್ದನ್ನು ಆಯ್ಕೆ ಮಾಡುವಂಥ ಸರ್ವಾಧಿಕಾರಿಯ ಸರ್ಕಾರ, ಸರ್ವಾಧಿಕಾರಿಯ ಚುನಾವಣಾ ಆಯೋಗ ಇವತ್ತು ನಡೀತಾ ಇದೆ. ಇದಕ್ಕೆ ಈಗಾಗಲೇ ಇವತ್ತು ಉದಾಹರಣೆ, ಇವತ್ತು 11 ರಾಜ್ಯಗಳಲ್ಲಿ ಏನು ಮತ ಪರಿಷ್ಕರಣೆ ನಡೆದಿದೆಯಲ್ಲ, ಈ ಮತ ಪರಿಷ್ಕರಣೆ ಸುಮಾರು 6,50,00,000 ಜನ ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಅದೇ ರೀತಿ ಪಶ್ಚಿಮ
ಬಂಗಾಳದಲ್ಲಿ ಇವತ್ತು 27 ಲಕ್ಷ ಜನ ಜೀವಂತ ಮತದಾರರು ತಮ್ಮ ಹಕ್ಕನ್ನು ಕೇಳಲಿಕ್ಕೆ ಕೋರ್ಟಿಗೆ ಚುನಾವಣಾ ಕಂದಾಯ ಇಲಾಖೆಗೆ ಹೋದರು. ಇವತ್ತು ಅವರೇ ಚುನಾವಣಾ ಆಯೋಗ ಇದು ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಮುಂದಿನ ವರ್ಷ ಹಾಕಟ್ರಿ ಅಂತ ಹೇಳ್ತದೆ. ಅಂದಮೇಲೆ ಇವತ್ತು ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು ಮತ್ತು ಇವತ್ತು ಏನು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳಿವಲ್ಲ ಅದು ಪ್ರಜಾತಂತ್ರದ ವ್ಯವಸ್ಥೆಯನ್ನು ಹರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಳಸ್ಕೋತಾ ಇದೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಅಂತೇಳಿ ಇವತ್ತು ನಾವು SIR ವಿರೋಧಿ ಸಂಘಟನೆ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಈ ವಿಧವನ್ನು ನಾವು ಗೊತ್ತಾ ನಮ್ಮ ರಾಜ್ಯ ಚುನಾವಣಾ ಆಯೋಗವೇ ಯಾಕೆ ನಮ್ಮ ಸಂವಿಧಾನ ಪ್ರಕಾರ ಏನು ನಮಗೆ ಹಕ್ಕಿದೆ ನಮಗೆ ಈಗಾಗಲೇ ಕರ್ನಾಟಕದಲ್ಲಿ ಸ್ಥಳೀಯ ಸರ್ಕಾರ ಚುನಾವಣೆ ಇದ್ದುದರಿಂದ ಜನರಿಗೆ ಏನು ಹೇಳ್ತೀರಿ ಕೊನೆಯದಾಗಿ? ಜನರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಮತದಾನದ ಹಕ್ಕನ್ನು ನಮ್ಮ ಗ್ರಾಮ ಸಭೆಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಮತದಾರರ ಪಟ್ಟಿ ಅಂತಿಮಗೊಳ್ಳಬೇಕನ್ನುವುದೇ ನಮ್ಮ ಜನರ ಉದ್ದೇಶವಾಗಿದೆ.